RTCನಲ್ಲಿ ಇವ್ರದ್ದು ರದ್ದಾದ್ರೆ ಮಾತ್ರ, ಕಲಂ 11 ರದ್ದಾದ್ರೆ ಮಾತ್ರ ಸಾಧ್ಯ. ಅದು ಯಾವ ರೈತನಿಗೆ ಆಸ್ತಿ ಬೇಕೋ ಅದು ಆಗ ಅವನಿಗೆ ಹಕ್ಕು ಬರ್ತದೆ. ಅದರ್ವೈಸ್ ಹಕ್ಕು ಅವನಿಗೆ ಬರೋದಿಲ್ಲ. ಹಕ್ಕು ಏನಿದ್ರು ವಕ್ಫ್ ಬೋರ್ಡ್ಗೆ ಹೋಗ್ತದೆ. ವಕ್ಫ್ ಬೋರ್ಡ್ ಯಾವತ್ತೋ ಇವತ್ತು ಒಂದು ಬೋರ್ಡ್ ಆಗ್ತದೆ ಅಂತ ಅಂದರೆ ಅಲ್ಲಿಗೆ ಅವ್ರದ್ದು ಆಸ್ತಿ ಆಗ್ತದೆ. ಈ ಒಂದು ಕರಾಳ ಶಾಸನ ಏನು ಡ್ರಕೋನಿಯನ್ ಲಾ ಏನಿದೆ, ಈ ಡ್ರಕೋನಿಯನ್ ಲಾ ಹೋಗಬೇಕು. ಇದನ್ನು ವಕ್ಫ್ ಮಂತ್ರಿಗಳಾದಂಥ ಜಮೀರ್ ಅಹಮದ್ ಖಾನ್ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ RTCಗಳಲ್ಲಿ ಇವರು ಕುಂಡ್ರಿಸ್ತಾ ಇರುವುದೊಂದು ಈಗ ಬಿಜಾಪುರ ಜಿಲ್ಲೆಯಲ್ಲಿ ಆಗ್ತಾ ಇರುವ ಇದನ್ನು ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಆಗಿದೆ. ಈವನ್ ಮುಸ್ಲಿಮರು 400 ಕುಟುಂಬ ಕೂಡ ಹುಬ್ಳಿ ಧಾರವಾಡದಲ್ಲಿ ಅವರು ಜಮೀನನ್ನು ಕಳ್ಕೊಳ್ತಾ ಇದ್ದಾರೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಧರ್ಮಾಧಾರಿತವಾಗಿ ಒಡೆಯುವಂಥ ಕೆಲಸವನ್ನು, ಸಮಾಜ ಒಡೆಯುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾವು ಅವರನ್ನು ರಿಕ್ವೆಸ್ಟ್ ಮಾಡ್ತೀವಿ.